ಯತ್ನಾಳ್ ಉಚ್ಚಾಟನೆ ಬೆನ್ನಲ್ಲೇ ಬದಲಾವಣೆಯ ಪರ್ವ. ಯತ್ನಾಳ್ ಉಚ್ಚಾಟನೆಯಾದ ಬಳಿಕ ಬಿಜೆಪಿಲಿ ಕ್ರಾಂತಿ. ಯತ್ನಾಳ್ಗೆ ಗೇಟ್ ಪಾಸ್ ಬೆನ್ನಲ್ಲೇ 8 ನಾಯಕರಿಗೆ ಆತಂಕ. ಬಿಜೆಪಿಯಲ್ಲಿ ರೆಬಲ್ ಆಗಲು ಹೊರಟವರೆಲ್ಲ ಈಗ ತಂಡ. ಪಕ್ಷ ವಿರೋಧಿ ಹೇಳಿಕೆ ನೀಡುವವರಿಗೆ ಹೈನಿಂದ ಶಾಕ್. ಯತ್ನಾಳ್ಗೆ ಗೇಟ್ ಪಾಸ್ ಕೊಟ್ಟಂತಹ ಹೈಕಮಾಂಡ್ ಖಡಕ್ ಸಂದೇಶ. ಎಸ್, ಯತ್ನಾಳ್ ಉಚ್ಚಾಟನೆಯಾಗಿದ್ದಾರೆ. 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದೆ ಬಿಜೆಪಿ ಪಕ್ಷ. ಯತ್ನಾಳ್ ಸಂಬಂಧಪಟ್ಟಂತೆ ಈಗ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಯತ್ನಾಳ್ ಯಾವಾಗ ಪಕ್ಷದಿಂದ ಉಚ್ಚಾಟನೆ ಆದ್ರು ಆಗ ಬದಲಾವಣೆಯ ಪರ್ವ ಆಗಿದೆ. ಯತ್ನಾಳ್ ಉಚ್ಚಾಟನೆಯಾದ ಬಳಿಕ ಬಿಜೆಪಿಯಲ್ಲಿ ಕ್ರಾಂತಿ ಎದ್ದಿದೆ. ಯತ್ನಾಳ್ಗೆ ಗೇಟ್ ಪಾಸ್ ಬೆನ್ನಲ್ಲೇ 8 ನಾಯಕರಿಗೆ ಆತಂಕ ಶುರುವಾಗಿದೆ. ಬಿಜೆಪಿಯಲ್ಲಿ ರೆಬಲ್ ಆಗೋಕೆ ಹೊರಟವರೆಲ್ಲ ಈಗ ಸೈಲೆಂಟ್ ಆಗಿದ್ದಾರೆ. ಆಗ ಎಲ್ಲಿ ಬೇಕೋ ಅಲ್ಲಿ ಮಾತನಾಡ್ತಾ ಇದ್ರು, ಹೆಂಗ್ ಬೇಕೋ ಹಂಗ್ ಮಾತಾಡ್ತಾ ಇದ್ದು. ಹೈಕಮಾಂಡ್ ಏನು ಮಾಡೋದಿಲ್ಲ, ಯಾವ ನಿರ್ಧಾರವನ್ನ ತೆಗೆದುಕೊಳ್ಳೋದಿಲ್ಲ ಎನ್ನುವಂತಹ ಮೊಂಡು ಧೈರ್ಯದಲ್ಲಿದ್ರು. ಈಗ ಆ ಮೊಂಡು ಧೈರ್ಯವನ್ನ ನೆಲ ಕಚ್ಚಿಬಿಟ್ಟಿದೆ. ಯತ್ನಾಳ್ ಅವರ ಒಂದು ಉಚ್ಚಾಟನೆ ಬಾಕಿ ಇರುವಂತಹ ನಾಯಕರಿಗೂ ಕೂಡ ಗಡಗಡ ನಡುಕವನ್ನ ತಂದೊಡ್ಡಿದೆ. ಪಕ್ಷ ವಿರೋಧಿ ಹೇಳಿಕೆ ಮಾಡುವವರಿಗೆ ಹೈಕಮಾಂಡ್ ನಿಂದ ಕೊಟ್ಟಿರುವಂತಹ ಶಾಕ್ ಅನ್ನ ಅವರಿಗೆ ಅರಗಿಸ್ಕೊಳ್ಳಕ್ ಆಗ್ತಾ ಇಲ್ಲ. ಯತ್ನಾಳ್ ಗೇಟ್ ಪಾಸ್ ಕೊಟ್ಟಂತಹ ಹೈಕಮಾಂಡ್ ಖಡಕ್ ಸಂದೇಶವನ್ನ ರವಾನೆ ಮಾಡಿದೆ. ಇನ್ನಿತರ ಮಾತನಾಡಿದ್ರೆ ನಿಮಗೂ ಉಚ್ಚಾಟನೆಯ ಸೌಭಾಗ್ಯ ಸಿಗುತ್ತೆ, ಅದಕ್ಕೆ ಹೈಕಮಾಂಡ್ ಹೇಳಿರ್ತಾರ ಕೇಳಬೇಕು ಎನ್ನುವಂತಹ ಒಂದೇ ಒಂದು ಮಾತನ್ನ ಪೆಟ್ಟು ಕೊಟ್ಟು ಹೇಳಿರೋ ತರ ಇದೆ. ಈಗೆಲ್ಲರೂ ಕೂಡ ಗಪ್ ಚುಪ್ಪಾಗಿದ್ದಾರೆ. ಇಷ್ಟು ದಿನ ಹಾರಾಡ್ತಾ ಇದ್ದಂತಹ ಕೂಗಾಡ್ತಾ ಇದ್ದಂತಹ ನಾಯಕರೆಲ್ಲ ಈಗ ಸೈಲೆಂಟ್ ಆಗಿ ಥಂಡವಾಗಿ ಕೂತ್ಕೊಂಡಿದ್ದಾರೆ. ಯತ್ನಾಳ್ ಉಚ್ಚಾಟನೆಯಾದ ಬಳಿಕ ರೆಬಲ್ ಟೀಮ್ ತಂಡ. ಆದ್ರೂ ಕೆಲ ರೆಬಲ್ಸ್ ಗಳಿಗೆ ಆತಂಕ ಶುರುವಾಗಿದೆ. ಶೋಕಾಸ್ ನೋಟಿಸ್ ಕೊಟ್ಟಿರೋದು ಕ್ಯಾರೆ ಎನ್ನುವಂತಹ ನಾಯಕ. ಆ 8 ಜನ ನಾಯಕರು ಬೇರಾರೂ ಅಲ್ಲ, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಬಿಪಿ ಹರೀಶ್, ಜಿಎಂ ಸಿದ್ದೇಶ್ವರ್, ಪ್ರತಾಪ್ ಸಿಂಹ, ಅಣ್ಣಾ ಸಾಹೇಬ್ ಜೊಲ್ಲೆ, ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಸೇರಿದಂತೆ 8 ನಾಯಕರಿಗೆ ಗೇಟ್ ಪಾಸ್ ಬಿತ್ತು. ಈಗಾಗಲೇ ಎಸ್ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ಗೆ ಶೋಕಾಸ್ ನೋಟಿಸ್ ಜಾರಿಯಾಗಿದೆ. ಎಸ್, ಯತ್ನಾಳ್ ಉಚ್ಚಾಟನೆಯಾದ ಬಳಿಕ ಒಂದಿಷ್ಟು ನಾಯಕರು ಸೈಲೆಂಟ್ ಆಗಿ ಕೂತ್ಕೊಂಡಿದ್ದಾರೆ. ಯಾಕೆಂತಂದ್ರೆ ಯತ್ನಾಳ್ ಇದ್ದಾಗ ಅಥವಾ ಯತ್ನಾಳ್ ಮಾತನಾಡಬೇಕಾದ್ರೆ ಹೌದು ಅಂತ ಹೇಳ್ತಾ ಇದ್ದವರು ಈಗ ಸೈಲೆಂಟ್ ಆಗಿದ್ದಾರೆ. ಯತ್ನಾಳ್ ಅವರ ಉಚ್ಚಾಟನೆ ಆದ್ಮೇಲೆ, ಯತ್ನಾಳ್ ಉಚ್ಚಾಟನೆಯಾದ ಬಳಿಕ ರೆಬಲ್ಸ್ ಟೀಮ್ ಸ್ವಲ್ಪ ಸೈಲೆಂಟ್ ಆಗಿದೆ. ಆದ್ರೂ ಕೆಲ ರೆಬಲ್ಸ್ ಗಳಿಗೆ ಆತಂಕ ಶುರುವಾಗಿದೆ. ಶೋಕಾಸ್ ನೋಟಿಸ್ ಕೊಟ್ಟಿದ್ರು ಕೂಡ ಕ್ಯಾರೆ ಎಂದಂತಹ ನಾಯಕರು ಈಗ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ. ಆ 8 ಜನ ನಾಯಕರು ಬೇರಾರೂ ಅಲ್ಲ, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಬಿಪಿ ಹರೀಶ್, ಜಿಎಂ ಸಿದ್ದೇಶ್ವರ್, ಪ್ರತಾಪ್ ಸಿಂಹ, ಅಣ್ಣಾ ಸಾಹೇಬ್ ಜೊಲ್ಲೆ, ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಸೇರಿದಂತೆ 8 ನಾಯಕರಿಗೆ ಗೇಟ್ ಪಾಸ್ ಭೀತಿ ಶುರುವಾಗಿದೆ. ಶೋಕಾಸ್ ನೋಟಿಸ್ ಇವರಿಗೆ ಬಂದಿದೆ. ಈಗಾಗಲೇ ಎಸ್ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ಗೆ ಶೋಕಾಸ್ ನೋಟಿಸ್ ಕೂಡ ಜಾರಿಯಾಗಿದೆ. ನಾನು ಹೇಳದ್ನಲ್ಲ, ಈಗ 8 ಜನ ಬೇಕಾಬಿಟ್ಟಿ ಮಾತನಾಡ್ತಾ ಇದ್ರು, ಈಗ ಸೈಲೆಂಟ್ ಆಗಿದ್ದಾರೆ. ಯತ್ನಾಳ್ ಕೊಟ್ಟಿರುವಂತಹ ಬಿಸಿ ಎಲ್ಲರಿಗೂ ತಟ್ಟಿದೆ. ಆ ಒಂದು ಕಾರಣಕ್ಕೆ ಈಗ ಹೈಕಮಾಂಡ್ ನನ್ನ ಎದುರಾಗಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಅಂತ ಗಪ್ ಚುಪ್ಪಲ್ಲಿ ಕೂತಿದೆ. ಈಗ ಮುಂದೇನ ಆಗುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ. ಯತ್ನಾಳ್ ಅವರನ್ನ ಮತ್ತೆ ಬಿಜೆಪಿ ಸೇರಿಸ್ಕೊಳ್ಳುತ್ತೋ ಅಥವಾ ಯತ್ನಾಳ್ ಅವರು ಹೊಸ ಪಕ್ಷವನ್ನ ಕಟ್ತಾರೋ, ಆ ಹೊಸ ಪಕ್ಷಕ್ಕೆ ಈ 8 ಜನರಲ್ಲಿ ಎಷ್ಟು ಜನ ಹೋಗ್ತಾರೆ, ಶೋಕಾಸ್ ನೋಟಿಸ್ ಜಾರಿ ಆದ್ಮೇಲೆ ಸೈಲೆಂಟ್ ಆಗಿ ಕೂತಿರ್ತಾರ, ಇದೆಲ್ಲವನ್ನೂ ಕೂಡ ಕಾದ್ ನೋಡ್ಬೇಕಾಗುತ್ತೆ.